ದೊಡ್ಡನಗೌಡರಿಗೆ ಮುಖವನ್ನು ಮಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ದೊಡ್ಡನಗೌಡರಿಗೆ ಬಿಜೆಪಿ ಟಿಕೆಟ್ ಸಿಗಬಾರ್ದು, ಇಲ್ಲಿ ಮುಖಭಂಗ ಮಾಡಬೇಕು ಅನ್ನೋ ಸಾರ್ವಜನಿಕ. ಈಗ ಕಾಶಪ್ಪನವರ ಅಧಿಕಾರದಾಗಿದ್ದಾಗ ಅವ್ರ ತಮ್ಮನ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಿ. ಅವಾಗ ಯಾರು ಶಾಸಕರಿದ್ದರು? ಕಾಶಪ್ಪನವರೇ ಇದ್ದರು. ಅವ್ರ ತಮ್ಮನ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಲ್ಲ. ಅವಾಗ ಮುಖಭಂಗ ಮಾಡಿಲ್ಲನ, ಆಗಿಲ್ಲನ ಅವಾಗ ಕಾಶಪ್ಪನವ್ರಿಗೆ. ಇವೆಲ್ಲ ರಾಜಕಾರಣದಾಗಿರವ, ಇವು ರಾಜಕಾರಣದಾಗಿರವ. ಯಾರು ಟಿಕೆಟ್ ತಪ್ಸೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಏನು ಯಾವ ಮುಖಭಂಗ ಆದ್ರೂ ಏನು ಅದ್ರ ಪ್ರಶ್ನೆನೇ ಇಲ್ಲ. ಮುಂದಿನ ಸಲ ಅಭ್ಯರ್ಥಿ ನಾನೇನೆ. ಯಾರೋ 6 ಜನ ಕೈ ಕೊಟ್ಟು ಹೋದ್ರು ಅಂಥೇಳಿ ನಿರಾಶೆ ಆಗಂಥದ್ದೇನಿಲ್ಲ. ಸ್ವಾರ್ಥಿಗಳು, ದುರ್ವ್ಯಸನಿಗಳು ತಮ್ಮ ಲಾಭಕ್ಕಾಗಿ ಕೈ ಕೊಟ್ಟು ಹೋದ್ರು ಅಂಥೇಳಿ ಅವ್ರ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಡೋಂಥದ್ದೇನಿಲ್ಲ. ನಾವು ಪಾಠ ಕಲ್ಕೋಬೇಕಾಗತ್ತೆ. ಇದರಿಂದ ನಾವು ಪಾಠ ಕಲ್ತಿದ್ದೀವಿ, ಏನಿಲ್ಲ, ತಪ್ಪೇನಿಲ್ಲ. ನಾವು ಕಲ್ಕೋಬೇಕಾಗತ್ತಾ, ಏನು ಮಾಡ್ಬೇಕಾಗತ್ತಾ, ಎಂಥರ ಟಿಕೆಟ್ ಕೊಡ್ಬೇಕಾಗತ್ತಾ, ಯಾವ ರೀತಿ ಟಿಕೆಟ್ ಕೊಡಬೇಕು, ಆಯ್ಕೆ ಹೆಂಗೆ ಮಾಡ್ಬೇಕು ಅನ್ನೋದನ್ನು ವಿಚಾರ ಮಾಡ್ಬೇಕಾಗತ್ತೆ. ಅದನ್ನು ಪಾಠ ಕಲ್ತಿದ್ದೀವಿ. ನಾನು ಒಂದು ಸಲ ವಿಶ್ವಾಸ ಇಟ್ಟ ಮೇಲೆ ನಾನು ಎಂದೆಂದೂ ಕೂಡ ಅದನ್ನು ಕಳ್ಕೊಳೋದಿಲ್ಲ, ತೆಗೆದಿಲ್ಲ. ಒಬ್ಬರ ಮೇಲೆ ವಿಶ್ವಾಸ ಇಟ್ಟ ಮೇಲೆ ಅವ್ರ ಮೇಲೆ ವಿಶ್ವಾಸ ಎಂದೂ ತೆಗೆದಿಲ್ಲ. ಯಾವಾಗ ಅವರು ನಡತೆಯನ್ನು ತಪ್ಪಿದಾಗ, ಆ ವಿಶ್ವಾಸಕ್ಕೆ ಅನರ್ಹರಾದಾಗ ಅವತ್ತು ತೆಗೆದಾಕ್ತೇನೆ. ಅಲ್ಲಿವರೆಗೂ ನಾನು ನಂಬಿಕೆ ಇಟ್ಟಿರ್ತೇನೆ. ಏನೋ ಸಣ್ಣ ಪುಟ್ಟ ತಪ್ಪ ಸ್ವಾಭಾವಿಕ ರಾಜಕಾರಣದಲ್ಲಿ ಮನೇಲಿ ಅಣ್ತಂಬ್ರು ಇರ್ತಾರೆ ಅಂದ್ರೆ ಭಿನ್ನಾಭಿಪ್ರಾಯಗಳು ಇರ್ತಾವೆ. ರಾಜಕಾರಣದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇರ್ತಾವೆ. ಅದೇ ಭಿನ್ನಾಭಿಪ್ರಾಯಕ್ಕೆ ನಾವು ಇವ್ರು ನಮ್ಮವರಲ್ಲ ಅಂತ ಅನ್ನಕ್ಕೆ ಬರಗಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ನಾವು ಇಲ್ಲ ಅವ್ರು ಕೆಟ್ಟವ್ರು ಇವ್ರು ಒಳ್ಳೆಯವ್ರು ಅಂತ ಅನ್ನಕ್ಕೆ ಬರಗಲ್ಲ. ಇದೆಲ್ಲವೂ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಪಕ್ಷದ ವ್ಯವಸ್ಥೆಯಲ್ಲಿ ಅದನ್ನು ಅಳವಡಿಸ್ಕೊಂಡೇ ಹೋಗಲೇಬೇಕು. ಇದು ಒಂದು ಸಂಸಾರ ಇದ್ದಂಗನ. ಮನೆಗೆ ಸಂಸಾರದಂಗೆ ಎಲ್ಲರೂ ಅಣ್ತಂಬ್ರ ಒಂದು ಸಣ್ಣ ಪುಟ್ಟಕ್ಕೆ ನ್ಯಾಯ ಬರೋದಿಲ್ಲ, ಬರ್ತಾವೆ. ಆದರೂ ಸರಿ ಮಾಡ್ಕೋಬೇಕು. ಅವನ್ನ ನಾವು ಸರಿ ಮಾಡ್ಕೊಂತೀವಿ. ನಮ್ಮ ಪಕ್ಷದಾಗ ಏನು ಇವ್ರು 6 ಮಂದಿ ಬಿಟ್ಟು ಹೋದ್ಗಳು ಏನು ಭಾಳ ದೊಡ್ಡ ನಿರಾಶೆ ಆಗಂಥದ್ದು ಏನಿಲ್ಲ. ಇನ್ನೂ ಪುಣ್ಯ ಬಂತು. ಯಾಕಂತಂದ್ರೆ ಇವ್ರ ಮಕ್ಕ ಇಟ್ಕೊಂಡ ಕೇಸ್ ನಾವು ಅಲ್ಲಿ ವಾರ್ಡ್ನಾಗ ಹೋದ್ವಿ ಅಂದ್ರೆ ಅವು ಮತಗಳು ಬರ್ತಿದ್ದಿಲ್ಲ. 6 ಜನ ನೇರವಾಗಿ ಅಲ್ಲಿ ಹೋಗಿ ಕೈ ಎತ್ತಿದ್ದಾರೆ. ನೇರವಾಗಿ ನಾವು ಕಾಂಗ್ರೆಸ್ಸಿಗೆ ಮಾಡಿ ಮತ್ತೆ ತೋರಿಸಿ ಕೊಟ್ಟಂಗ. ಅಲ್ಲ ಈಗ ಪ್ರತ್ಯಕ್ಷ ಮತ್ತು ಪರೋಕ್ಷ ಮಾತನ್ನ ಶಾಸಕರು ಮಾತಾಡಿದರು. ಪರೋಕ್ಷವಾಗಿ ಹೆಲ್ಪ್ ಮಾಡೋದು ನಿಮ್ಮ ಪಕ್ಷದವರೇ ಹೆಲ್ಪ್ ಮಾಡಿದ್ರು. ಅವ್ರ ವಿರುದ್ಧ ಏನು ಕ್ರಮ ಸರ್? ಅದು ನಿಮಗೂ ಗೊತ್ತಿರ್ತದೆ. ಈಗ ನೋಡಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಮಾಡ್ತೀವಿ. ನಾವು ಈಗಲೇ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಇದು ಒಂದು ನಮಗೆ ನಾವು ಕಲಿತಿರ್ತಕ್ಕಂಥ ಪಾಠ. ಹೆಜ್ಜೆ ಹೆಜ್ಜೆಗೂ ಕೆಲವು ಪಾಠ ಕಲಿಬೇಕಾಗುತ್ತೆ, ಏನು ತಪ್ಪೇನಿಲ್ಲ. ವಿಶ್ವಾಸ ದ್ರೋಹ ಮಾಡೋರಿಗೆ ಏನು ಮಾಡೋಕ್ಕಾಗಲ್ರಿ. ಬದಲಾವಣೆ ರಾಜಕಾರಣ ಎಲೆಕ್ಷನ್ ಹೌದು, ಬದಲಾವಣೆ ರಾಜಕಾರಣ ಮಾಡ್ತೀವಿ. ಅದರಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಗಳು, ನಮ್ಮ ಪಕ್ಷದ ಏನು ಬಲವರ್ಧನೆಗಾಗಿ ಏನು ನಾವು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.